ಎಜಿ ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು ನಾರಾಯಣಪುರ ಗ್ರಾಮದಲ್ಲಿ ರವಿವಾರ 3ನೇ ದಿವಸದಂದು 6:30ಕ್ಕೆ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಸೀಬ್ರ ಗುರು ಮಹೇಶ್ವರ ಶಿವಾಚಾರ್ಯರು, ಗುರು ನಂಜೇಶ್ವರ ಮಠ ಕೂಡಲ, ಶ್ರೀ ಮಾನಿಪ್ರ ಅಭಿನವ ರೇವಣಸಿದ್ದೇಶ್ವರ ಮಹಾಸ್ವಾಮಿಗಳು ಸಂಸ್ಥಾನಸ್ಥ ಹುಬ್ಬಳ್ಳಿ ಅಧ್ಯಕ್ಷರು ಆದ ರವಿ ಮಂಕಾಪುರ್ ಅಧ್ಯಕ್ಷರು, ಬಸವ ಕೇಂದ್ರ ನಾರಾಯಣಪುರ ಪ್ರಾಸ್ತಾವಿಕ ನುಡಿ ಡಾಕ್ಟರ್ ಆರ್ಎಸ್ ಅರಳೆಲೆ ಮಠ ಅಧ್ಯಕ್ಷರು, ಲಯನ್ಸ್ ಸ್ಕೂಲ್ ಮಂಕಾಪುರ ಶಾಸಕರು, ಶಿಗ್ಗಾವ್ ಸೋಲೂರು ಕ್ಷೇತ್ರದ ಅಹಮದ್ ಖಾನ್ ಪಠಾಣ್ ಮಾಜಿ ಸಂಸದರು, ಶಿಗ್ಗಾವ್ ಮಂಜುನಾಥ್ ಕುನ್ನೂರು, ಚನ್ನಬಸಪ್ಪ ಗುಳ್ಳತ್ಕೇರಿ ಅಧ್ಯಕ್ಷರು, ಡಿಪಿಪಿ ನಾರಾಯಣಪುರ ರುದ್ರಪ್ಪ ಉಳ್ಳಾಗಡ್ಡಿ, ಸ ರಾಯನಾಳ, ಮುಖ್ಯ ಅತಿಥಿಗಳು ಆದ ಸಿವಿ ಮಾಸನಕಟ್ಟಿ, ನಿವೃತ್ತ ಶಿಕ್ಷಕರು ಶಿವಾನಂದ ಬೆಳೆಕುದುರೆ, ಮೃತ್ಯುಂಜಯ ಚಿಗರಿಮಠ, ಗಿರೀಶ್ ಬೈಲವಾಳ, ಚೆನ್ನಪ್ಪ ರಾಯಣ್ಣವರ್, ಅಶೋಕ ಮೂಡಣವರ್, ರಮೇಶ್ ಕಲಿವಾಳ, ಜಗದೀಶ್ ಹುರುಡಿ, ಚೆನ್ನಮ್ಮ ದುಂಡಪ್ಪ ಬಂಕಾಪುರ್, ಬಸವ ರುದ್ರಪ್ಪ ಉಳ್ಳಾಗಡ್ಡಿ, ಗುಡಪ್ಪ ಜಲ್ದಿ, ಕುರ್ಸಾಪುರ್, ಶಂಪಣ್ಣ ಹೊನ್ನನವರ ಮತ್ತು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮದ ಜರುಗಿಸಿದ್ದು, ಅನ್ನದಾಸೋಹ ಧರ್ಮಸಭೆ ಕಾರ್ಯಕ್ರಮದಲ್ಲಿ ಸದ್ಭಕ್ತರು ಉಪಸ್ಥಿತರಿದ್ದರು. ಬಸವಣ್ಣನವರ ವಿಚಾರಗಳನ್ನು ನಾವು ಓದಿದಾಗ, ಬಸವಣ್ಣನವರ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಾಗ ನಿಜವಾಗ್ಲೂ ಕೂಡ ಈ ಸಮಾಜ 12ನೇ ಶತಮಾನದಲ್ಲಿ ಯಾವ ಹೀನಾಯ ಪರಿಸ್ಥಿತಿ ಅಂತ ಹೇಳಿದ್ರೆ, ಸಮಾಜದಲ್ಲಿ ಪುರೋಹಿತರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಅಂತ 4 ಪಂಗಡದಲ್ಲಿ ಪುರೋಹಿತ ಶಾಹಿಗಳ ಒಂದು ದಬ್ಬಾಳಿಕೆ, ಧರ್ಮವನ್ನು ಏನೋ ಧರ್ಮ ತಮ್ಮ ಕೈಯಲ್ಲೇ ಇದೆ, ತಾವೇ ಧರ್ಮಕ್ಕೆ ಮೂಲ, ನಾವೇ ಸ್ವರ್ಗಕ್ಕೆ ಹೋಗೋರು, ಬಾಕಿಯೆಲ್ಲ ನರಕಕ್ಕೆ ಹೋಗೋರು ಅನ್ನೋ ವಿಚಾರದಲ್ಲಿ ಸಮಾಜ. ಬಸವಣ್ಣನವರು ಕೂಡ ಏನು ಅವ್ರು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿರ್ಲಿಲ್ಲ, ಅವರು ಕೂಡ ಪುರೋಹಿತ ಶಾಹಿ ಕುಟುಂಬದಲ್ಲಿ ಜನಿಸಿದ್ರು. ಪುರೋಹಿತ ಶಾಹಿ ವರ್ಗದಲ್ಲಿ ಹುಟ್ಟಿ ಪುರೋಹಿತ ಶಾಹಿ ವರ್ಗದ ಆಚರಣೆಗಳನ್ನು ವಿರೋಧ ಮಾಡಿ ಅವರ ಆಶೀರ್ವಾದ, ಅವರ ಒಂದು ದಿವ್ಯ ಸಾನ್ನಿಧ್ಯ, ಅವರ ಸದಸ್ಯರಿಂದಲೇ ನೀವೆಲ್ಲರೂ ಗುರುಗಳಲ್ಲಿರುವಂಥ ತಮ್ಮಲ್ಲಿರುವಂಥ ಅಪಾರ ಶ್ರದ್ಧೆ ಹಾಗೂ ದಾನ ಮಾಡುವಂಥ ಪ್ರವೃತ್ತಿ, ಚಿಕ್ಕ ಕೆಲಸವನ್ನು ತಾವನ್ನೇ ತಾವು ತೋರಿಸಿಕೊಂಡು ನಿಜವಾಗ್ಲೂ ಯಾವುದು ಬೇರೆ ಗ್ರಾಮಗಳಲ್ಲಿ ಶಕ್ಯ ಇಲ್ಲ ಅನ್ನೋದು. ನಾವು ಸುಮಾರು 8 ವರ್ಷಗಳಿಂದ ಕಾರ್ಯಕ್ರಮ ಬರ್ತಿರೋ ಬೆಳೀತಾ ಇರೋದಕ್ಕೆ ಕಾರಣ ಮಹಾಸ್ವಾಮಿಗಳ ಆಶೀರ್ವಾದವಾಗಿದೆ. ಶ್ರೀಮನ್ನಿರಂಜನ ರಾಜಯೋಗ ಮನ್ನಿವೊಂದು ನಿರಂಜನ ಶ್ರೀ ಋಷಿದ್ಧ ಮಹಾಸ್ವಾಮಿಗಳವರ ಒಂದು ರವಿರಾಜ್ಯ ಸಂಶಿ ಶಿಗ್ಗಾವ್ ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.